ಬಹಳ ಹಳೆಯ ಕಾಲದಲ್ಲಿ ಹಸಿರು ಗದ್ದೆಗಳು, ಶಾಂತ ನದಿಗಳು ಮತ್ತು ಪ್ರಾಮಾಣಿಕ ಜನರಿಂದ ತುಂಬಿದ್ದ ಒಂದು ಸುಂದರ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಜನರು ಶ್ರಮದಿಂದ ಬದುಕುತ್ತಿದ್ದರು ಮತ್ತು ಸದಾ ಪರಸ್ಪರ ಸಹಾಯ ಮಾಡುತ್ತಿದ್ದರು. ಆ ಗ್ರಾಮದ ಮಧ್ಯದಲ್ಲಿ ಒಂದು ದೊಡ್ಡದು, ಬಲಿಷ್ಠವಾದ ಕೋಟೆ ಇತ್ತು. ಅದನ್ನು ಜನರು ಪುಣ್ಯ ಕೋಟೆಯೇ ಎಂದು ಕರೆಯುತ್ತಿದ್ದರು. ಆ ಕೋಟೆ ಸಾಮಾನ್ಯ ಕಲ್ಲಿನಿಂದ ಕಟ್ಟಲ್ಪಟ್ಟದ್ದಲ್ಲ. ಅದು ಜನರ ಪುಣ್ಯದಿಂದ ನಿರ್ಮಾಣವಾಗುತ್ತಿತ್ತು ಎಂದು ನಂಬಿಕೆ ಇತ್ತು. ಗ್ರಾಮದ ಹಿರಿಯರು ಹೇಳುತ್ತಿದ್ದ ಕತೆ ಏನೆಂದರೆ, ಗ್ರಾಮದ ಜನರು ಒಳ್ಳೆಯ ಕೆಲಸ ಮಾಡಿದಾಗ, ಸತ್ಯವಾಗಿ ಬದುಕಿದಾಗ, ದಾನ ಮಾಡಿದಾಗ ಕೋಟೆಯ ಗೋಡೆಗಳು ಇನ್ನಷ್ಟು ಬಲವಾಗುತ್ತಿದ್ದವು. ಆದರೆ ಪಾಪ ಹೆಚ್ಚಾದರೆ ಗೋಡೆಗಳು ಬಿರುಕು ಬಿಟ್ಟುಕೊಳ್ಳುತ್ತಿದ್ದವು. ಒಂದು ದಿನ ಆ ಗ್ರಾಮಕ್ಕೆ ಲೋಭಿ ವ್ಯಾಪಾರಿ ಒಬ್ಬನು ಬಂದ. ಅವನ ಹೆಸರು ಧನರಾಜ. ಅವನು ಸುಳ್ಳು ತೂಕ, ಮೋಸ ಮತ್ತು ಲಾಭಕ್ಕಾಗಿ ಜನರನ್ನು ವಂಚಿಸಲು ಪ್ರಾರಂಭಿಸಿದ. ಧನರಾಜನ ಮೋಸ ಹೆಚ್ಚಾದಂತೆ ಪುಣ್ಯ ಕೋಟೆಯ ಗೋಡೆಯಲ್ಲಿ ಚಿಕ್ಕ ಚಿಕ್ಕ ಬಿರುಕುಗಳು ಕಾಣಿಸಿಕೊಳ್ಳಲಾರಂಭಿಸಿದವು. ಜನರಿಗೆ ಭಯ ಶುರುವಾಯಿತು. ಗ್ರಾಮದ ಜನರು ತಮ್ಮ ತಪ್ಪನ್ನು ಅರಿತುಕೊಂಡರು. ನಾವು ಮೌನವಾಗಿದ್ದದ್ದು ತಪ್ಪುವೆ ಎಂದು ತೀರ್ಮಾನಿಸಿ ಎಲ್ಲರೂ ಒಟ್ಟಾಗಿ ಧನರಾಜನ ವಿರುದ್ಧ ನಿಂತರು. ಜನರ ಸತ್ಯ ಮತ್ತು ಧೈರ್ಯವನ್ನು ನೋಡಿ ಧನರಾಜನ ಮನಸ್ಸು ಬದಲಾಯಿತು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ. ಗ್ರಾಮದಲ್ಲಿ ಮತ್ತೆ ಸತ್ಯ, ದಯೆ ಮತ್ತು ಸಹಾಯದ ವಾತಾವರಣ ನಿರ್ಮಾಣವಾಯಿತು. ಅದ್ಭುತವೆಂದರೆ ಕೋಟೆಯ ಬಿರುಕುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಆ ದಿನದಿಂದ ಗ್ರಾಮಸ್ಥರು ಅರಿತುಕೊಂಡರು, ಪುಣ್ಯ ಕೋಟೆ ಕಲ್ಲಿನಿಂದಲ್ಲ, ನಮ್ಮ ನಡೆನುಡಿಗಳಿಂದ ನಿರ್ಮಾಣವಾಗುತ್ತದೆ. ಸತ್ಯ, ದಯೆ ಮತ್ತು ಪ್ರಾಮಾಣಿಕತೆ ನಮ್ಮ ಬದುಕಿನ ಕೋಟೆ. ಪಾಪ ನಮ್ಮನ್ನು ಮಾತ್ರವಲ್ಲ, ನಮ್ಮ ಸಮಾಜವನ್ನು ದುರ್ಬಲಗೊಳಿಸುತ್ತದೆ.